2 ತಿಂಗಳ ಹಿಂದೆ ಇಲ್ಲಿ ನಾನು ನನ್ನ ಸಿನಿಮಾ ಪಿಕ್ಚರ್ಗೋಸ್ಕರ ಇದೇ ವೇದಿಕೆ ಮೇಲೆ ನಿಂತಿದ್ದೆ. ಈಗ ನಮ್ಮ ಸಿನಿಮಾಗೋಸ್ಕರ ಇಲ್ಲಿ ನಿಂತಿದ್ದೀನಿ. ಟಾಸ್. ಐ ಆಮ್ ಸೋ ಪ್ರೌಡ್ ಆಫ್ ಅರ್ಜುನ್. ನಾನು ಆ ವಿಟಿಯನ್ನು ನೋಡುವಾಗ ಅಂದ್ಕೊಳ್ತಾ ಇದ್ದೆ, ರಿಮೆಂಬರ್ ಅರ್ಜುನ್ ನನಗೊಂದು ಬೈಟ್ ಕೊಟ್ಟು ವಾಟ್ ಆರ್ ಯು ಅಂತ ಮ್ಯಾಮ್ ಅಂತ. ದ ಸೇಮ್ ಥಿಂಗ್ ಐ ವಾಂಟ್ ಟು ಆಸ್ಕ್ ಯು. ಪಾಪ ಪ್ರತಿ ಒಂದು ಒಬ್ಬ ಆ್ಯಕ್ಟರ್ ಆಗಿ, ಒಬ್ಬ ನಿರ್ದೇಶಕನಾಗಿ, ಒಬ್ಬ ಹಾಡನ್ನು ಹಾಡ್ತಾರೆ. ಪ್ರತಿ ಒಂದು ಕೆಲಸದ ಸಿನಿಮಾದಲ್ಲಿ ಕೆಲಸ ಮಾಡೋದು ಎಷ್ಟು ಕಷ್ಟ. ಅಂಥದ್ರಲ್ಲಿ ಆ ಇಡೀ ಸಿನಿಮಾದ ಭಾರವನ್ನು ತನ್ನ ಮೇಲೆ ಹೊತ್ಕೊಂಡು ಅಲ್ಲಿ ಎಷ್ಟು ಕೆಲಸ ಮಾಡ್ತಾಯಿದ್ರು ಅಂತ ನಾನು ನೋಡಿದ್ದೀನಿ. ಅದು ಒಂದೇ ರೀಸನ್ಗೋಸ್ಕರ ನಾವಲ್ಲಿ ನನ್ನ ಪಿಕ್ಚರ್ ಸಿನಿಮಾದ ಪ್ರಮೋಷನ್ಗೆ ಅಂತ ಹೋಗಿದ್ದಾಗ ನಾವೆಲ್ಲ ಡಿಸ್ಕಸ್ ಮಾಡೋವಾಗ ನಾವು ಅವಾಗ ಅಂದ್ಕೊಂಡ್ವಿ, ಇಲ್ಲ ವಿ ಶುಡ್ ಬಿ ಅ ಪಾರ್ಟ್ ಆಫ್ ದಿಸ್. ಈ ಸಿನಿಮಾ ಚೆನ್ನಾಗಿ ಆಗಬೇಕು ಅರ್ಜುನಿಗೆ. ಯಾಕಂದರೆ ಕಾಪಿಕಾಡ್ ಸರ್, ನಾವೆಲ್ಲ ಅವ್ರನ್ನ ಮೇಷ್ಟ್ರು ಅಂತ ಕರೆಯೋದು. ಈಸ್ ಅ ಸೀನಿಯರ್ ಮೋಸ್ಟ್. ನಾನು ಚಿಕ್ಕದ್ರಿಂದ ಅವ್ರ ನಾಟಕನ ನೋಡ್ಕೊಂಡು ಬೆಳೆದಿದ್ದೀನಿ. ಈ ಫ್ಯಾಮಿಲಿ ನಮಗೆ ಇವಾಗ ಅಲ್ಲ, ಬಹಳ ಮುಂಚೆಯಿಂದ ಪರಿಚಯ, ತುಂಬ ಕ್ಲೋಸ್ ನಾವೆಲ್ಲ. ಇನ್ಫ್ಯಾಕ್ಟ್ ಅರ್ಜುನ್ನು ಮುಗುಳುನಗೆ ಸಿನಿಮಾದಲ್ಲಿ ಗಣೇಶ್ ಅವ್ರ ಜೊತೆ ಆ್ಯಕ್ಟು ಮಾಡಿದ್ದಾರೆ. ಸೊ ಅವಾಗಿಂದ ತುಂಬ ಕ್ಲೋಸ್ ನಾವೆಲ್ಲ. ಮತ್ತು ನಮ್ಮ ಊರಿನ ನಂಟು ಅಂದರೆ ಅದು ಬೇರೆಯೇ ಪ್ರೀತಿ. ನಂಗೆ ತುಂಬ ಖುಷಿ ಆಗ್ತಾಯಿದೆ ದಟ್ ಈ ಸರ್ತಿ ನಾನು ಊರಿಗೆ ಹೋದಾಗ ಆ ಒಂದು ಪ್ರೀತಿ, ಆ ಒಂದು ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ. ಆ ಜನ ಒಂದು ತೋರಿಸಿರೋ ನನ್ನ ಮೇಲೆ ಪ್ರೀತಿ ಇದೆ ಅಲ್ವಾ, ಎಷ್ಟು ಚೆನ್ನಾಗಿ ನಮ್ಮ ಸಿನಿಮಾನ ಒಪ್ಕೊಂಡ್ರು, ಪಿಕ್ಚರ್ ಸಿನಿಮಾನ ಅಂತ. ಹೋದ ಸಂಡೇನೂ 60 ಶೋಸ್ ಹೌಸ್ಫುಲ್ ಇತ್ತು. ಜನ ಆಚೆ ಬರಲ್ಲ ಅನ್ನೋ ಟೈಮಲ್ಲಿ ಇವತ್ತಿನ ದಿನ ಆ ರೀತಿ ಜನ ಬಂದುಬಿಟ್ಟು ಪಿಕ್ಚರ್ನ ನೋಡಿದ್ರು. ನಮ್ಮಲ್ಲಿ ಆ ಟ್ಯಾಲೆಂಟ್ ಇದೆ, ನಮ್ಮ ಸಿನಿಮಾಗಳು ಆಚೆ ಬರಬೇಕು, ನಮ್ಮ ಕಂಟೆಂಟ್ಗಳು ಆಚೆ ಬರಬೇಕು ಅನ್ನೋ ಒಂದು ಹುಮ್ಮಸ್ಸು ಬಂದಿದೆ ನನಗೆ ಊರಿಂದ ಬಂದ ಮೇಲೆ. ಸೊ ಅರ್ಜುನ್ ಜೊತೆ ಡಿಸ್ಕಸ್ ಮಾಡಿದ ತಕ್ಷಣ ನಾನು ಅಂದ್ಕೊಂಡೆ, ಇಲ್ಲ ನಾವು ಇವ್ರ ಜೊತೆ ಇರಬೇಕು. ಮತ್ತು ಸಿನಿಮಾನು ನೋಡಿದ್ದೀನಿ ನಾನು, ಅದಕ್ಕೆ ಇನ್ನೂ ಸ್ವಲ್ಪ ಕಾನ್ಫಿಡೆಂಟಾಗಿ ನಾವು ಈ ಸಿನಿಮಾ ಪ್ರಚಾರದಲ್ಲಿ ಬರೋಣ ಅಂತ ಅಂದ್ಕೊಂಡ್ವಿ. ಆಲ್ ದಿ ಬೆಸ್ಟ್ ಅರ್ಜುನ್. ಐ ಆಮ್ ಸೋ ಪ್ರೌಡ್ ಆಫ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಸಿನಿಮಾಗೂ ಕೂಡ, ನಮ್ಮ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿಬಿಟ್ಟು ನನಗೆ ಸಿಕ್ಕಿರೋ ಸಪೋರ್ಟು, ನಾನಲ್ಲಿ ಹೋದಾಗ ಪ್ರಚಾರಕ್ಕಾಗಲಿ, ಪ್ರತಿಯೊಂದು ಕಡೆ ಬರೋದಾಗಲಿ, ಅವ್ರ ನಾಟಕಗಳನ್ನ ಬಿಟ್ಕೊಂಡು ನನ್ನ ಜೊತೆ ಓಡಾಡೋದಾಗಲಿ, ನನಗೊಂದು ದೊಡ್ಡ ರೀತಿಯಲ್ಲಿ ಒಂದು ಸಪೋರ್ಟ್ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಶರ್ಮಿಳಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಸುತೇಜ್ ಯು ಲುಕಿಂಗ್ ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು. ಮಣಿ ಸರ್, ನಿಮ್ಮ ಹಾಡು ಕಾಣಿಸ್ತಿಲ್ಲ ನನಗೆ, ಇಲ್ಲಿ ಬ್ಯೂಟಿಫುಲ್ ಸಾಂಗ್ ನೀಲಾಂಬರಿ ಅಂತೂ ದೊಡ್ಡ ಹಿಟ್ ಆಗಿದೆ ಇವತ್ತು. ತುಂಬ ಚೆನ್ನಾಗಿದೆ ಹಾಡನ್ನ ಭಟ್ರು ಬರೆದಿದ್ದಾರೆ, ನಮ್ಮ ಭಟ್ರು ಬರೆದಿದ್ದಾರೆ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಟೀಮ್, ಈ ಸಿನಿಮಾ ಗೆಲ್ಲಬೇಕು. ನಮ್ಮ ಊರಿಂದ ಇನ್ನಷ್ಟು ಟ್ಯಾಲೆಂಟ್ಸ್ಗಳು ಬರಬೇಕು. ತುಳು ಸಿನಿಮಾ ರಂಗದಲ್ಲಿ ಈ ವರ್ಷ ಐ ಥಿಂಕ್ 12-13 ಸಿನಿಮಾಸ್ಗಳಾಗಿದೆ. ಅಂದರೆ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ಅನ್ನೋದಕ್ಕೆ ಇದೆ ನಾನೇ ಸಾಕ್ಷಿ ಅಂತ ಹೇಳ್ಬೋದು. ನಾನು ಹೋಗಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಂದಿದ್ದೀನಿ ಈ ಸತಿ. ಅಲ್ಲಿ ಹೋದಾಗ ಸಿನಿಮಾಗಳು ಆ್ಯಕ್ಚುಲಿ ಚೆನ್ನಾಗೆ ಕೊಟ್ಟರೆ ಅಲ್ಲಿ ಡೆಫಿನೆಟ್ಲಿ ಜನ ನೋಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿಯ ಕಂಟೆಂಟ್ ಇಲ್ಲಿಗೆ ತೊಗೊಂಡು ಬಂದು ಮಾಡೋದು. ಐ ಥಿಂಕ್ ವಿ ಸ್ಟಾರ್ಟೆಡ್ ಆಫ್ ಕಾಂತಾರ ಆಯಿತು, ಸೂ ಫ್ರಮ್ ಸೋ ಆಯಿತು. ಜನ ಎಲ್ಲೋ ನಮ್ಮ ಭಾಷೆಯನ್ನು ಒಪ್ಕೊಳ್ತಾ ಇದ್ದಾರೆ. ಮೊದಲು ಸ್ವಲ್ಪ ಗೇಲಿ ಮಾಡ್ತಾಯಿದ್ರು ನಾವು ನಮ್ಮ ಮಂಗಳೂರು ಕನ್ನಡದಲ್ಲಿ ಮಾತಾಡುವಾಗ. ಇವಾಗ ಒಂದು ರೀತಿಯ ಒಪ್ಪಿಗೆ ಬಂದಿದೆ ಜನರಿಗೆ ನಮ್ಮ ಭಾಷೆಯಲ್ಲಿ, ಅರ್ಥನೂ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಮೊದಲೆಲ್ಲ ನಾವು ಸ್ವಲ್ಪ ಫಾಸ್ಟಾಗಿ ಮಾತಾಡ್ತಾರೆ ಅಂತ ಹೇಳ್ತಿದ್ರು, ಬಟ್ ಇವಾಗ ಒಪ್ತಾರೆ ಎಲ್ಲೋನು. ಸೊ ಬಟ್ ಕಂಟೆಂಟ್ಗಳು, ಅಫ್ಕೋರ್ಸ್ ಕಂಟೆಂಟ್ ಇಸ್ ದ ಕಿಂಗ್ ಅಂತ ಹೇಳ್ಬೋದು. ಸಿನಿಮಾ ಚೆನ್ನಾಗಿದ್ದಾಗ ನಿಮ್ಮೆಲ್ಲರ ಸಪೋರ್ಟು ಇರಬೇಕು. ನೀವೆಲ್ಲರೂ ಸಿನಿಮಾನ ಒಂದು ಮಟ್ಟಿಗೆ ನಮಗೆ ತಗೊಂಡು ಹೋಗಲಿಕ್ಕೆ ಹೆಲ್ಪ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತು ಪ್ರತಿಯೊಬ್ಬರು ಕೂಡ ನೀವು ಯಾರು ನನ್ನ ಸಿನಿಮಾಗೆ ಯಾವ ರೀತಿಯಲ್ಲಿ ಹಿಂದೆಂದ ನಿಂತ್ಕೊಂಡು ಹೆಲ್ಪ್ ಮಾಡಿದ್ದೀರಾ ಅಂತ ನನಗೆ ಗೊತ್ತು. ಇಲ್ಲಿ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೋ ಮಚ್. ನಾನು ಎಂದಿಗೂ ಅದನ್ನು ಮರೆಯಲ್ಲ, ಆ ಸಹಾಯವನ್ನು. ಥ್ಯಾಂಕ್ ಯು. ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದ್ರೆ ನಾವು ಇವಾಗೊಬ್ಬರು ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡ್ತಾ ಇದ್ದೀವಿ. ಅವರು ನಮ್ಮ ಗೋಲ್ಡನ್ ಮೂವೀಸ್ ಹೆಸರು ಇಟ್ಕೊಂಡೇ ಮಾಡ್ತಾ ಇರೋದನ್ನು. ಎಲ್ಲದಕ್ಕೂ ನಾವು ಹಿಂದೆಂದ ಇರ್ತೀವಿ. ಅಫ್ಕೋರ್ಸ್ ಪ್ಲಸ್ ಆಯಿತು, ದೊಡ್ಡ ಮಟ್ಟದಲ್ಲೇ ಪ್ಲಸ್ ಆಯಿತು ಅಂತ ಹೇಳ್ಬೋದು. ನಾನು ಈ ಸರ್ತಿ ಆ್ಯಕ್ಚುಲಿ ನೋಡಿದೆ, ಜನ ಒಳ್ಳೆ ಸಿನಿಮಾ ಅಂತ ಕೊಟ್ಟರೆ ಯಾವ ರೀತಿ ಆಚೆ ಬಂದು ಅದನ್ನು ಸಪೋರ್ಟ್ ಮಾಡಿಕೊಂಡು ನಾವು ಪ್ರಚಾರ ಮಾಡಬೇಕಾಗೂ ಇಲ್ಲ, ಅವರವರೇ ಪ್ರಚಾರ ಮಾಡ್ಕೊಂಡು ಸಿನಿಮಾನ ನೋಡ್ತಾರೋ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು. ಬೇಸಿಕ್ಲಿ ನಾನು ಮತ್ತು ಗಣೇಶ್ ಅವರು ಅದನ್ನೇ ಡಿಸ್ಕಸ್ ಮಾಡ್ತಾಯಿದ್ವಿ. ಯಾವುದೇ ಸಿನಿಮಾ ಮಾಡಲಿಕ್ಕೂ ನೆಕ್ಸ್ಟ್ ಇವಾಗ ನಾವು ಕಂಟೆಂಟ್ ಬೇಸ್ಡ್ ಹೋಗಿಬಿಟ್ರೆ ಜನ ಒಪ್ಕೊಳ್ತಾರೆ ಅಂತ ನಮ್ಗೆ ಗೊತ್ತಾಗ್ಬಿಟ್ಟಿದೆ ಇವಾಗ. ಸೊ ಅರ್ಜುನ್ ಬೀಂಗ್ ಸೋ ಕ್ಲೋಸ್ ಟು ಅವರ್ ಫ್ಯಾಮಿಲಿ, ಇಲ್ಲ ಇದ್ರ ಜೊತೆ ನಾವು ನಿಂತ್ಕೊಳ್ಬೇಕು, ಈ ಸಿನಿಮಾ ಗೆಲ್ಲಬೇಕು ಅಂತ ಒಂದು ಆಸೆಯಿಂದ ನಾವು ಅವ್ರ ಜೊತೆ ಇದ್ದೀವಿ.
ಅಂದ್ಕೊಂಡಿದ್ದೀನಿ ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಎರಡೂ ಮಾಡೋಣ ಒಂದಲ್ಲ. ಬಟ್ ಸ್ಕ್ರಿಪ್ಟ್ ಇಸ್ ದ ಕಿಂಗ್ ನನ್ನ ಪ್ರಕಾರ. ಐ ಜಸ್ಟ್ ಫೀಲ್ ದಟ್ ನಾವು ಸುಮ್ಮನೆ ಹಾಗೆ ಏನೋ ಜಸ್ಟ್ ಸಿನಿಮಾ ಗೆಲ್ತು ಅಂತ ಹೇಳಿಬಿಟ್ಟು ನಾನು ಯಾವುದು ಹೇಸ್ಟಿ ಡಿಸಿಷನ್ಸ್ಗಳು ತೊಗೊಳ್ಳಲ್ಲ. ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಇಮಿಡಿಯೇಟ್ಲಿನೂ ಸ್ಟಾರ್ಟ್ ಮಾಡ್ತೀನಿ. ಆರ್ ಐ ವೇಟ್. ಸ್ಕ್ರಿಪ್ಟ್ಗಳು ನಡೀತಾ ಇದೆ, ಸುಮಾರಷ್ಟು ಸ್ಕ್ರಿಪ್ಟ್ಗಳನ್ನ ಕೇಳ್ತಾನೂ ಇದ್ದೀನಿ. ಸೊ ಯಾವುದಾದ್ರೂ ಒಳ್ಳೇದಾಗಿದ್ದ ತಕ್ಷಣ ಐ ಸ್ಟಾರ್ಟ್. ಈ ಸರ್ತಿ ಕನ್ನಡ ತುಳು ಈ ಸರ್ತಿ ಮಾಡಿದ್ರಲ್ವ, ಒಂದು ಸ್ಪೆಷಲ್ ಅಪಿಯರೆನ್ಸ್ ಮಾಡಿದ್ರು. ಅದು ಒಂದು ದೊಡ್ಡ ಮಟ್ಟದ ಹೆಲ್ಪು ಆಯಿತು ನಮಗೆ. ಜನ ಅವರನ್ನು ಸ್ಕ್ರೀನ್ ಮೇಲೆ ನೋಡಿ ಪಟ್ಟ ಖುಷಿ, ಆ ಪ್ರೀತಿ ಕೊಟ್ಟಿರೋದು ನಾನು ಅಲ್ಲಿ ನಿಂತ್ಕೊಂಡು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಈ ಸರ್ತಿ. ಜನ ಮೇ ಬಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನಾವೆಲ್ಲೂ ಅದನ್ನು ಹೇಳ್ಕೊಂಡು ಇರಲಿಲ್ಲ ದಟ್ ಅವ್ರ ಸಿನಿಮಾದಲ್ಲಿದ್ದಾರೆ ಅಂತ. ಅದು ನೋಡಿದಾಗ ಒಂದು ಪಟ್ಟಿರೋ ಒಂದು ಖುಷಿ, ಆ ಒಂದು ಕಿರ್ಚಾಟ, ಆ ಒಂದು ಪ್ರೀತಿ, ಡಾನ್ಸ್ ಮಾಡ್ತಾ ಇದ್ರು ನಿಂತ್ಕೊಂಡು ಜನ. ಅದನ್ನ ನೋಡಿಬಿಟ್ಟು ನನಗೆ ಇನ್ನೂ ಹುಮ್ಮಸ್ ಬಂದಿದೆ, ಇನ್ನೂ ಮಾಡಬೇಕು ಅಂತ. ನಾಟ್ ವೆರಿ ಗುಡ್, ನಾನು ಸುಮ್ಮನೆ ಹೇಳಲ್ಲ, ಪರವಾಗಿಲ್ಲ. ಯಾಕಂದರೆ ಮೇ ಬಿ ಕನ್ನಡಕ್ಕೆ ಅನ್ನುವಾಗ ಕೆಲವು ಕ್ಯಾಲ್ಕುಲೇಷನ್ಸ್ ಅಂತ ಇರುತ್ತೆ. ಇಲ್ಲಿ ಕೆಲವು ಆರ್ಟಿಸ್ಟ್ಗಳನ್ನ ನಾನು ಹಾಕ್ಕೊಳ್ಬೇಕಿತ್ತು, ಆರ್ ಮೇ ಬಿ ಒಂದೇ ಸತಿ ಮೇ ಬಿ ನಮ್ಮ ಒಂದು ಒಪ್ಪಿಗೆ ಬರಲಿಲ್ಲ, ಅಲ್ಲಿ ಕಂಪ್ಲೀಟ್ ಆ ಕಡೆ ಅವ್ರದ್ದು ನಮ್ಮದು ಮಾಡಿದ್ದಲ್ಲ. ನೆಕ್ಸ್ಟ್ ಟೈಮ್ ವಿ ವಿಲ್ ಡೂ ದ್ಯಾಟ್. ಅದು ಆ ರೀತಿಯಲ್ಲಿ ಮಾಡೋಣ ಅಂತ ಇದ್ವಿ, ಇಲ್ಲಿ ಮತ್ತು ಅಲ್ಲಿ ಆರ್ಟಿಸ್ಟ್ಗಳನ್ನ ಹಾಕ್ಕೊಂಡು ಮಾಡೋಣ ಅಂತ. ಇದರಲ್ಲಲ್ವಾ? ಹಾಂ, ಕರೆಕ್ಟಾಗಿ ಡಿಸಿಷನ್ ತಗೊಂಡಿದ್ದಾರೆ ಅವರು. ಕೆಲವು ಪೋರ್ಷನ್ಸ್ಗಳನ್ನು ನಾವು ಶೂಟು ಮಾಡಿದ್ರಿ, ಡಬ್ಬು ಮಾಡಿದ್ವಿ. ಒಳ್ಳೆ ಒಂದು ಅರ್ಜುನ್ ಮೇಲೆ ನನಗಿರುವಂಥ ಕಾನ್ಫಿಡೆನ್ಸ್, ನಮಗಿರುವಂಥ ಕಾನ್ಫಿಡೆನ್ಸು, ನಮ್ಗೆ ಆ ಒಂದು ಸ್ಟೆಪ್ಪು ಈಸಿಯಾಗಿ ಡಿಸಿಷನ್ ತಗೊಳ್ಳೋಕ್ಕೆ ಆಯಿತು. ಒಳ್ಳೆ ಸ್ಕ್ರಿಪ್ಟ್ ಅಂತ ಬಂದಾಗ ಸಿನಿಮಾ ನೋಡಿಬಿಟ್ಟು ನಾವು ಆ ಡಿಸಿಷನ್ಸ್ಗಳನ್ನ ತಗೊಳ್ತೀವಿ. ಯಾಕಂದರೆ ಪ್ರತಿಯೊಂದಕ್ಕೂ ಕೊಲ್ಯಾಬ್ರೇಟ್ ಆಗಿ ನಾಳೆ ದಿನ ಸಿನಿಮಾಗಳು ರಿಲೀಸ್ ಎಲ್ಲ ಆಗದೆ ಹೋದರೆ, ಇಲ್ಲಿ ನನಗೆ ಗೊತ್ತು ಇದು ನಮ್ಮ ಮನೆ ಸಿನಿಮಾ, ಇದು ನನಗೆ ಗೊತ್ತು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅದು ಒಂದೇ ಕಾರಣಕ್ಕೋಸ್ಕರ ಏನೋ ದ ಡಿಸಿಷನ್ ವಾಸ್ ಫಾಸ್ಟ್. ಎನಿ ಮೋರ್ ಕ್ವೆಶ್ಚನ್ಸ್? ಶಿಲ್ಪಾ ಮ್ಯಾಮ್, ಕ್ವೆಶ್ಚನ್ಸ್ ಇಲ್ಲದೆ ಇರ್ಬೋದು, ಒಂದು ರಿಕ್ವೆಸ್ಟ್. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ನಂಗೆ ಗೊತ್ತು ಸರ್, ಆಲ್ರೆಡಿ ತುಂಬ ಜನ ಮಾತಾಡಿ ಆಯಿತು. ಅವ್ರು ಹೇಳೋದನ್ನೇ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಸೊ ಮೇನ್ಲಿ ಫಸ್ಟ್ ಐ ಶುಡ್ ಥ್ಯಾಂಕ್ ಮೈ ಫಾದರ್, ನನ್ನ ಅಪ್ಪ ದೇವದಾಸ್ ಕಾಪಿಕಾಡ್ ಸರ್. ಯಾಕಂದರೆ ನಾನು ಏನೇ ಮಾಡ್ತಿದ್ರು ಅವರನ್ನು ನೋಡಿ ಕಲ್ತಿರೋದು. ಆ್ಯಂಡ್ ಈ ಸಿನಿಮಾ ಬಂದಾಗ ಕೂಡ ಅವರಿಂದ ತೆಕೊಂಡೋದಲ್ಲ ಸರ್, ಡೆಫಿನೆಟ್ಲಿ ಅಲ್ಲ. ಬಿಕಾಸ್ ಹೀಸ್ ಲೆಗಸಿ ಈಸ್ ಸಮಥಿಂಗ್ ವಿ ಕೆನಾಟ್ ಟಚ್. ಅವ್ರು ಮಾಡಿದಂಥ ಲೆಗಸಿ ನಾವು ಬರೀ ನೋಡಬೇಕಷ್ಟೇ, ಅದನ್ನು ಅಚೀವ್ ಮಾಡುವಂಥದ್ದು ನಾವು ಯೋಚನೆ ಮಾಡ್ಬೋದು. ಅದೇ ದಾರಿಯಲ್ಲಿ ಹೋಗುವಂಥ ಪ್ರಯತ್ನ ಖಂಡಿತ ಪಡ್ಬೋದು. ಆ್ಯಂಡ್ ಮಂತೊಂದುಲ್ಲದೆ ಥ್ಯಾಂಕ್ ಯು. ಸೊ ಆ್ಯಂಡ್ ವಿತ್ ದ್ಯಾಟ್ ನನ್ನ ಅಮ್ಮ, ಮೈ ಮದರ್ ಶರ್ಮಿಳಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಯಾವುದೇ ಒಂದು ಡ್ರೀಮ್ ಫುಲ್ಫಿಲ್ ಆಗಬೇಕಿದ್ರೆ ಪೇರೆಂಟ್ಸ್ ಸಪೋರ್ಟ್ ಮಾಡಬೇಕು. ಆ್ಯಂಡ್ ನನಗೆ ಆ್ಯಕ್ಟಿಂಗ್ ಆಗಿರಲಿ, ಕ್ರಿಯೇಟಿವ್ ಫೀಲ್ಡಲ್ಲಿ ಆಸೆ ಇದೆ ಅಂತ ಹೇಳಿದಾಗ ದೇ ಸಪೋರ್ಟೆಡ್ ಮೀ ಅ ಲಾಟ್. ಸೊ ಥ್ಯಾಂಕ್ ಯು ಸೋ ಮಚ್. ನಿಕ್ಲೇರ್ದಾದೇನೆ ಮೂಲುಲ್ಲೆ ಅಂಜನೆ, ಮೈ ವೈಫ್ ಕಾವ್ಯ, ಆ್ಯಂಡ್ ಮೈ ಡಾಟರ್ ಹೂ 6 years old. ಐ ವುಡ್ ಲೈಕ್ ಟು ಥ್ಯಾಂಕ್ ಫ್ರಮ್ ದೇರ್, ಬಿಕಾಸ್ ಸ್ಟ್ರಗಲ್ ಆಗಿರಲಿ, ಆ ಜರ್ನಿ ಆಗಿರಲಿ, ಅವರು ತುಂಬ ನೋಡಿರ್ತಾರೆ ನಮ್ಮದು. ಆ್ಯಂಡ್ ನದರ್ ವೆರಿ ಇಂಪಾರ್ಟೆಂಟ್ಲಿ, ಈ ಸಿನಿಮಾ ಆಗಬೇಕಾದ್ರೆ ನನಗೆ ಪ್ರೊಡ್ಯೂಸರ್ಸ್ ಸಾಗರ್ ಪೂಜಾರಿ, ಯಶವಂತ್ ಅಣ್ಣ, ಆ್ಯಂಡ್ ನದರ್ ನೇಮ್ ಯೋಗೀಶ್ ಅಣ್ಣ. ಸೊ ಇವ್ರು ತುಂಬ ನನಗೆ ಸಿನಿಮಾ ಮಾಡಬೇಕಾದ್ರೆ, ಒಂದು ಸಿನಿಮಾ ಮಾಡಿದಾಗ ಒಂದು ವಿಷನ್ ಇರುತ್ತೆ ನಮಗೆ, ಈ ಥರ ಮಾಡಬೇಕು, ಈ ಥರ ಕಾಣಿಸ್ಬೇಕು. ಯಾಕಂದರೆ ತುಳು ಮತ್ತು ಕನ್ನಡದಲ್ಲಿ ಸೈಮಲ್ಟೇನಿಯಸ್ಲಿ ನಾವು ಶೂಟ್ ಮಾಡಬೇಕಾದ್ರೆ, ತುಳು ಅಂತ ಹೇಳಿದಾಗ ನಮಗೆ ಒಂದು ಕನ್ಸ್ಟೆಂಟ್ಸ್ ಇರುತ್ತೆ, ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಈ ಸಿನಿಮಾನ ಇಷ್ಟರಲ್ಲೇ ಮಾಡಬೇಕು, ಇಷ್ಟರಲ್ಲೇ ಹೋಗಬೇಕು. ಆ ವಿಷನ್ ನಮಗೆ ಸಂಪೂರ್ಣವಾಗಿ ನಮಗೆ ಅಚೀವ್ ಮಾಡೋಕ್ಕಾಗಲ್ಲ. ಆದರೆ ಕನ್ನಡ ಅಂತ ಬಂದಾಗ ನನ್ನ ವಿಷನನ್ನು ಎಕ್ಸ್ಪಾಂಡ್ ಮಾಡೋಕ್ಕೆ ಕಂಪ್ಲೀಟ್ ಸಾಥ್ ಕೊಟ್ಟಿದ್ದವ್ರೆ. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಆ್ಯಂಡ್ ಇದೆಲ್ಲ ಆದಮೇಲೆ ಮೈ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಶಿಲ್ಪಾ ಮ್ಯಾಮ್, ಗಣೇಶ್ ಸರ್. ನಿಜವಾಗ್ಲೂ ನಾನು ಮ್ಯಾಮ್ಗೆ ಕೇಳಿ, ನಾನು ಅವ್ರ ಮನೆಗೆ ಹೋಗಿದ್ದು ಮೊನ್ನೆ ಒಂದು 2 ಗಂಟೆಗೆ. ಸಚಿನ್ ಹತ್ರ ಹೇಳಿದರೆ ನಾವೊಂದು 1 ಗಂಟೆ ಸರ್ ಬ್ಯುಸಿ ಇರ್ತಾರೆ ಅಂತ. ವಿ ಸ್ಯಾಟ್ ಟಿಲ್ 9 o'clock. ಯಾಕಂದರೆ ಆ ಮನೆಗೆ ಹೋದರೆ ಹೊರಗೆ ಬರೋಕ್ಕೆ ಮನಸ್ಸಾಗಲ್ಲ. ಸೊ ಸಚ್ ಅ ಆರಾ, ವಿ ಆಲ್ ನೋ ಗಣೇಶ್ ಸರ್ಸ್ ಆರಾ ಏನು. ಆ್ಯಂಡ್ ವಿತ್ ದ್ಯಾಟ್ ಶಿಲ್ಪಾ ಮ್ಯಾಮ್ಸ್ ಆರಾ ಇಸ್ ಅ ಫ್ಯಾಮಿಲಿ ಆರಾ. ಅವ್ರ ಮನೆಗೆ ಹೋದಾಗ ಏನೋ ಒಂದು ನಮ್ಮ ಮನೆಗೆ ಹೋದಾಗ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರೀಟಿಂಗ್ ಮೀ ಲೈಕ್ ಯುವರ್ ಹೌಸ್ ಬಾಯ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದ್ರ ಜೊತೆ
ಆವಾಗಿಂದ ಹೇಳಿದ್ರಿ ಅನುಪಮ ಮ್ಯಾಮ್ ನೀವು ಒಂದು ಸ್ಟಾರ್ ಆಗಿ ಒಂದು ಇನ್ನೊಂದು ಕಲಾವಿದನನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಒಂದು ಅದೊಂದು ಇರಬೇಕಂತ. ಆ್ಯಂಡ್ ಐ ಥಿಂಕ್ ಪರ್ಸನ್ ಲೈಕ್ ಗಣೇಶ್ ಸರ್, ಶಿಲ್ಪಾ ಮ್ಯಾಮ್ ಅಷ್ಟು ದೊಡ್ಡದಿದೆ ಗೋಲ್ಡನ್ ಹಾರ್ಟ್. ಸೊ ಅದರಲ್ಲಿ ಒಂದಿಷ್ಟು ಚಿಕ್ಕ ಜಾಗ ಕೊಟ್ಟು ನನ್ನ ಸಿನಿಮಾ ಟಾಸಿಗೆ ಆ ಗೋಲ್ಡನ್ ಮೂವೀಸ್ ಕಾಣಿದಾಗನೇ ಒಂದು ಆರನೇ ಚೇಂಜ್ ಆಗಿದೆ ನಮಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಐ ಪುಟ್ ಆಲ್ ಮೈ ಎಫರ್ಟ್ಸ್. ನೀವು ಕೊಟ್ಟಂಥ ಆ ಬ್ಯಾನರ್ದ ಹೆಸರೇನಿದೆ ನನಗೆ ನನ್ನ ಕೈಯಿಂದ ಎಷ್ಟಾಗುತ್ತೆ ಖಂಡಿತವಾಗ್ಲೂ ನಿಮ್ಮ ಹುಡುಗ ಅರ್ಜುನ್ ಅದನ್ನು ಕೆಳಗಿಳ್ಸಕ್ಕೆ ಬಿಡಲ್ಲ. ಖಂಡಿತವಾಗ್ಲೂ ನಾನು ಸಿನಿಮಾ ಮಾಡಿದ್ದೀನಿ, ಅದನ್ನು ಜನರು ನೋಡ್ತಾರೆ ಆ್ಯಂಡ್ ಇಷ್ಟನೂ ಪಡ್ತಾರೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ರಿಗೂ ಇಲ್ಲಿ ನನ್ನ ಇದ್ದಂಥ ಎಲ್ಲ ಟೆಕ್ನಿಷಿಯನ್ಸ್ಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ಜಾಯಲ್ ಮೈ ಬ್ರದರ್ ತುಂಬ ಒಳ್ಳೆ ಟೆಕ್ನಿಷಿಯನ್ ಮ್ಯಾಮ್. ಆವಾಗ ಹೇಳಿದಾಗೆ ಡ್ಯಾಡಿ ಈವನ್ ಶಿವನ್ನ, ಯಾಕಂದರೆ ದಟ್ಸ್ ಅ ಗ್ರೇಟ್ ಥಿಂಗ್. ಒನ್ ಮೋರ್, ಐ ಆಮ್ ರಿಯಲಿ ಸಾರಿ ಮರ್ತೇ ಬಿಟ್ಟಿದ್ದೆ. ನನ್ನ ಸೆಕೆಂಡ್ ಸಾಂಗ್ ಅದು ದೇವಸ್ಥಾನ, ನಮಗೆ ದೊಡ್ಡ ಮ್ಯಾನ್ ಅಂದರೆ ದೇವಸ್ಥಾನ. ಶಿವನ್ನ ಅಷ್ಟು ಗ್ರೇಸ್ ಆಗಿ ಬೀಯಿಂಗ್ ಸಚ್ ಎ ಲೆಗಸಿ, ಸಚ್ ಎ ಬಿಗ್ ಆರ್ಟಿಸ್ಟ್, ನಮಗೆ ಒಂದು ಹಾಡನ್ನು ಬ್ಯೂಟಿಫುಲ್ ಆಗಿ ಅದರ ಆ ಪ್ರೀತಿಯಿಂದ ಅದನ್ನು ರಿಲೀಸ್ ಮಾಡಿಕೊಟ್ರು. ಸೊ ಶಿವಣ್ಣನಿಗೆ ಇಲ್ಲೇ ನಾನು ತಲೆಬಾಗಿಸಿ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದರೆ ಅಂಥದ್ದೊಂದು ಹೃದಯವಂತಿಗೆ ಇರೋದು ನನಗೆ ತುಂಬ ಭಯಂಕರ ಖುಷಿ ಆಗ್ತದೆ. ಸೊ ಥ್ಯಾಂಕ್ ಯು ಶಿವಣ್ಣ, ನಿಮಗೂ ತುಂಬ ಥ್ಯಾಂಕ್ ಯು ನಮ್ಮ ಸಾಂಗ್ನ ರಿಲೀಸ್ ಮಾಡಿದ್ದಕ್ಕೆ. ಆ್ಯಂಡ್ ದೀಕ್ಷಿತ್ ಆಲ್ಸೋ ಫಾರ್ ಕ್ರಿಯೇಟಿಂಗ್ ಸಚ್ ಎ ಡ್ಯಾನ್ಸೇ ಬರೋದಿಲ್ಲ, ಕಾಲು ಹೋದರೆ ಕೈ ಬರೋದಿಲ್ಲ ಕೆಲವೊಂದು ಸರಿ, ಆದರೆ ಮಾಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೈ ಬ್ಯೂಟಿಫುಲ್ ಹೀರೋಯಿನ್, ಹೇಗೆ ಇದ್ದೀವಿ? ರಿಯಲಿ ಐ ಆಮ್ ಪ್ರೌಡ್ ಆಫ್ ಯು ಸುತೇಜ್, ರಿಯಲಿ ಪ್ರೌಡ್ ಆಫ್ ಯು. ಯಾಕಂದರೆ ಕೆಲವೊಂದು ಸರಿ ನಮಗೆ ಭಾಷೆ ಅಷ್ಟು ಕರೆಕ್ಟಾಗಿ ಬರದಿದ್ದ ಕಾರಣ, ಬಟ್ ಶೀಸ್ ಅ ಕನ್ನಡಿಗ ಓನ್ಲಿ, ಶೀಸ್ ಅ ಕರ್ನಾಟಕದಲ್ಲಿ ಹುಟ್ಟಿದಂಥ ಹುಡುಗಿ. ಆದರೆ US ಅಲ್ಲಿ ಇದ್ದ ಕಾರಣ ಅವ್ರಿಗೆ ಒಂದು ಸ್ವಲ್ಪ ಭಾಷೆ ಬರೋದು, ಬಟ್ ಯು ಟ್ರೈಡ್ ಯುವರ್ ಲೆವೆಲ್ ಬೆಸ್ಟ್. ಸೊ ಯು ರಿಯಲಿ ಪ್ರೌಡ್ ಆಫ್ ಯು ಸುತೇಜ್, ರಿಯಲಿ ಪ್ರೌಡ್ ಆಫ್ ಯು. ಆ್ಯಂಡ್ ತುಂಬ ಚೆನ್ನಾಗಿ ಅಭಿನಯ ಕೂಡ ಮಾಡಿದ್ದಾರೆ. ಆ್ಯಂಡ್ ಅದ್ರ ಜೊತೆ ಮೈ ಬ್ರದರ್, ಮೈ ಬಿಗ್ ಬ್ರೋಯಿ ಮನಿ ಅನ್ನ. ಯಾಕಂದರೆ ನಾನು ಹಾಡೋನೆಲ್ಲ, ನಾನು ಹಾಡಲ್ಲ, ಆ್ಯಕ್ಚುಲಿ ಹಾಡಲ್ಲ, ನಾನು ಬಾತ್ರೂಮ್ ಸಿಂಗರ್ ಬೇಸಿಕ್ಲಿ. ಸೊ ನಾನು ಬಾತ್ರೂಮಲ್ಲಿ ಹಾಡೋದು ಜಾಸ್ತಿ ಕೇಳ್ತಿದ್ದು ನನ್ನ ಅಮ್ಮ ಹೊರಗಿಂದ, ಕಿಚನಿಂದ. ಸೊ ಒಂದು ಹಾಡು ಇವನು ಹಾಡ್ತಾನೆ ಅಂತ ಹೇಳಿ ಮನೆಯನ್ನಾಗಿ ಹೇಳಿಸಿ ನನ್ನ ಕೈಯಿಂದ ಹಾಡಿಸಿ ಇವತ್ತು ನಾನು ಹಾಡಿದಂಥ ಎಲ್ಲ ಸಾಂಗ್ ಆಲ್ಮೋಸ್ಟ್ 10 ಮಿಲಿಯನ್ವರೆಗೂ ರೀಚ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಮನೆಯನ್ನ. ಆ್ಯಂಡ್ ವಂಡರ್ಫುಲ್. ನನಗೆ ಈ ಸಿನಿಮಾ ಮಾಡಿದಾಗ ಮೇಜರ್ ಸ್ಟ್ರೆಂತ್ ಬೇಕಿದ್ದದ್ದು ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರಲಿ, ಮ್ಯೂಸಿಕ್, ಅದರಲ್ಲಿ ಕಂಪ್ಲೀಟ್ ಸ್ಟ್ರೆಂತ್ ನನಗೆ ನನ್ನನ್ನು ತುಂಬಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಅಮ್ಮ ಅಮ್ಮ ಕೃತಿ ಮ್ಯಾಮ್, ಅಮ್ಮ ಬಣ್ಣ ಬೇಜಾರ ನೀನು ಈರಿಂಜ ಹೀರೋಯಿನ್ ಲಾಗ ಬಿದ್ದಾಡ್ದು ಬೈದಾರು. ಕೃತಿ ಮ್ಯಾಮ್, ಯು ವಿಲ್ ಸಿ ವಾಟ್ ಮ್ಯಾಮ್, ಅವು ಫೋಟೋ ಉಂಟು, ಹಾಂ ಇವಾಗ ಅಲ್ಲಿ ಹಾಕಿದ್ದೇನೆ ಮ್ಯಾಮ್. ಕನ್ನಡನೂ ಬರ್ತದೆ? ಕನ್ನಡ ಬರ್ತದೆ, ನಂದು ಕನ್ನಡ ಸ್ವಲ್ಪ 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 ಇರ್ತದೆ. ಇಲ್ಲ, ನನಗೆ ಕನ್ನಡ ಬರ್ತದೆ, ನನಗೆ ಮಾತಾಡಲಿಕ್ಕೆ ಅಷ್ಟು ಒಳ್ಳೆದು ಬರುವುದಿಲ್ಲ, ಮಾತ್ರ ನನಗೆ ಅರ್ಥ ಆಗ್ತದೆ ಎಲ್ಲ. ಸೊ ಕ್ಯೂಟ್, ಅದಕ್ಕೆ ಕ್ಯೂಟಿ ಕುಮಾರಿ ಕೊಟ್ಟಿದ್ದು ಇವ್ರಿಗೆ. ಹೇಳಿ ಸುತೇಜ್ ಅವರೇ, ಈ ಸಿನಿಮಾ, ಈ ಹಾಡು ಹೇಗೆ ಇತ್ತು ಜರ್ನಿ? It was a really good journey. I couldn't have asked for a better team to work with. Shami aunty, Dev uncle have been so supportive. Arjun, Joel, Deekshat was so patient with me during the choreography. So honestly, it was very smooth, and I genuinely could not have asked for a better team of people to work with. ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಮಾಧ್ಯಮ ಮಿತ್ರರಿಗೆ? Yeah, I really hope everyone enjoys the movie. We've all worked really hard, especially the crew. So I really hope that, you know, we've been able to give everyone a really good experience for those 2-3 hours that you go into the cinema. ಅಪ್ಪ, ಇವರು ಒಂದು ಪ್ರಶ್ನೆಗೆ ತಕ್ಕ ಅಷ್ಟೇ ಆನ್ಸರು. ಮೇಡಮ್, ನಿಮ್ಮ ಪಾತ್ರನೂ ಇದೇ ಥರನಾ? ತುಂಬ ಖಡಕ್ ಮಾತಾಡುತ್ತಾ, ಜಾಸ್ತಿ ಮಾತಾಡುತ್ತಾ? ಯಾವಾಗ ಕಡಕ್ ಬೇಕು ಆವಾಗ ಕಡಕ್, ಯಾವಾಗ ರಿಯಲ್ ಲೈಫ್ ಥರ, ಸುತೇಜ್ ಥರನೇ. ಓಕೆ, ಸಾರಿ. ಬಿಫೋರ್ ನಾವು LA ಅಲ್ಲಿ ಇದ್ದೇನೆ, US ಅಲ್ಲಿ ನಾವು ಶಾರ್ಟ್ ಫಿಲ್ಮ್ಸ್, ಥಿಯೇಟರ್ ಅದು ಎಲ್ಲ ಮಾಡಿದ್ದೆ. ಇವತ್ತು ಈಗ ಇಂಡಿಯಾ ಬಂದ ಮೇಲೆ ಇದು ನಂದು ಫಸ್ಟ್ ಸಿನಿಮಾ. ಸಾರಿ, ಯಾಕಂದರೆ ಇವರು ಕಾಸ್ಟಿಂಗ್ ಮಾಡ್ತಾ ಇದ್ದಾರೆ, ಇವರು ಆ್ಯಕ್ಟ್ರೆಸ್ ಆಡಿಷನ್ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ನನಗೆ ಅದು ಇನ್ಫಾರ್ಮೇಷನ್ ಬಂದಿದ್ದು, ನಾನು ಬಂದು ಆಡಿಷನ್ ಮಾಡಿದ್ದೇನೆ, ಅದು ಅವರಿಗೆ ಚೆನ್ನಾಗಾಗಿತ್ತು, ಅದಕ್ಕೆ ನನಗೆ ಪಾರ್ಟ್ ಸಿಕ್ಕಿತ್ತು. ಸಾರಿ, ಇಲ್ಲ, ನನಗೆ ಹಿಂದಿ ಬರ್ತದೆ, ನಂದು ಹಿಂದಿ ಅಲ್ಲ. ಈ ಸಿನಿಮಾದಲ್ಲಿ ಪಾತ್ರ, ಆರ್ ಯು ಪ್ಲೇಯಿಂಗ್ ರೋಲ್ ಆಫ್ ಅನ್ NRI? No, I'm not. But you should watch the movie for that.
ಟಾಸ್ ಹಾಕಿದ್ಯಾರು? ಟಾಸ್ ನೀವು ಸಿನಿಮಾ ಹೋಗಿ ಮತ್ತೆ ನೋಡಿ ಯಾರು ಹಾಕಿದ್ರು ಅಂತ. ಅವರು ಬೇರೆ ಏನು ಮಾತಾಡದೇ ಇದ್ರು ಫಸ್ಟ್ ಇದು ಲೈನ್ ಕಲ್ತ್ಕೊಂಡ್ಬಿಟ್ಟಿದ್ದಾರೆ, ಏನು ನೋಡಿದ್ರು ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಅಂತ. ಡೈರೆಕ್ಟ್ರು ಚೆನ್ನಾಗಿ ಟ್ರೈನಿಂಗ್ ಮಾಡಿದ್ದಾರೆ. ಹೋಗಿ ಎಲ್ಲ ಫ್ರೆಂಡ್ಸ್ ಅನ್ಕೊಂಡು ಹೋಗಿ ಸಿನಿಮಾದಲ್ಲಿ ನೋಡಿ ಯಾರು ಆಗ್ತಾರೆ. ದಯವಿಟ್ಟು ಎಲ್ಲರೂ ಹಿಡ್ಕೊಂಡು ಹೋಗಿ. ತುಂಬ ವೇದಿಕೆಗೆ ಹತ್ತಿದೆ, ಆದರೆ ಇವಾಗ ಏನೋ ಭಯ ಆಗ್ತಾ ಇದೆ. ಆದರೆ ಎಲ್ಲರೂ ನನ್ನನ್ನು ತೋರಿಸ್ತಾ ಇದ್ದಾರೆ, ಅವರು 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 ಭಾಳ ಚಿಕ್ಕಂದಿಂದ ಅವರನ್ನು ನೋಡಿದ್ದೇವೆ, ಭಾಳ ಚಿಕ್ಕಂದಿಂದ ಅವರನ್ನು ಭಯ ಆಗಿದೆ ಅನುಭವ ನಮಗೆ. ಸೊ ಭಾಳ ಖುಷಿಯಾಗಿದೆ, ಭಯದ ಜೊತೆ ಖುಷಿನೂ ಆಗಿದೆ. ಎಲ್ಲ ಆತ್ಮೀಯ ಪತ್ರಕರ್ತ ಮಿತ್ರರೇ, ಇದು ನಿಮ್ಮ ಸಿನಿಮಾ ಅಂತ ಭಾವಿಸಿ. ನಾವು ಇದರಲ್ಲಿ ನನ್ನ ಕೆಲಸ ಭಾಳ ಕಮ್ಮಿ. ಅಂದರೆ ನಾನು ಕತೆ ಬರೆದಿರ್ಬೋದು, ಸಂಭಾಷಣೆ ಬರೆದಿರ್ಬೋದು, ಬೇರೆಲ್ಲ ಚಿಕ್ಕ ಚಿಕ್ಕ ಕೆಲಸ ಮಾಡಿರ್ಬೋದು. ಬಟ್ ಇದರ ಕ್ರೆಡಿಟ್ ಗೋಸ್ ಟು ಅರ್ಜುನ್. ನನ್ನ ಮಗ ಅಂತ ಹೇಳೋದಲ್ಲ, ಮಲ್ಟಿ ಟ್ಯಾಲೆಂಟೆಡ್ ಹುಡುಗ ಅವ. ಎಲ್ಲ ಅವನೇ ಮಾಡಿದ್ದಾನೆ. ಸ್ಕ್ರೀನ್ ಪ್ಲೇ ಎಲ್ಲ ಒಟ್ಟಿಗೆ ಕೂತಿದ್ದೇವೆ, ಸ್ವಲ್ಪ ಚರ್ಚೆ ಮಾಡಿದ್ದೀವಿ, ಸ್ವಲ್ಪ ಜಗಳನೂ ಮಾಡಿದ್ದೀವಿ ಸಿನಿಮಾ ಒಳ್ಳೆಯದಾಗಲಿಕ್ಕೆ. ಸೊ ತುಳುನಾಡಿನ ಎಲ್ಲ ಪ್ರೇಕ್ಷಕ ವರ್ಗ, ಹಿರಿಯವರ ಆಶೀರ್ವಾದ ಜೊತೆಗೆ ನಮಗೆ ವಿಶೇಷವಾಗಿ ಈ ಚಿತ್ರ ನಿರ್ಮಾಣಕ್ಕೆ ಹೊರಟಾಗ ನಾವಿದ್ದೇವೆ ಅಂತ ಎದುರು ಬಂದು ಅರ್ಜುನನ್ನು ನಾಯಕನಾಗಿ ಕನ್ನಡಕ್ಕೆ ಪರಿಚಯಿಸಬೇಕು ಅಂತ ಬಂದು ನಮ್ಮ ಆತ್ಮೀಯ, ನಮ್ಮ ಪ್ರೀತಿಯ ನಿರ್ಮಾಪಕರು, ಅವರಿಗೆ ಮೊದಲನೇದಾಗಿ ನಾನು ಸೆಲ್ಯೂಟ್ ಹೊಡಿಬೇಕು. ಅಲ್ಲಿ ಸಾಗರ್ ಪೂಜಾರಿ ಅವರಿದ್ದಾರೆ, ಅಲ್ಲಿ ಯೋಗೀಶ್ ಅಣ್ಣ, ಅವರು ಅವರ ಮನೆಯ ಸಿನಿಮಾ ಅಂತ ಮಾಡಿದ್ದಾರೆ. ನಮ್ಮದೇ ಮನೆ ಹುಡುಗ, ನಮ್ಮ ಮನೆಯ ಸಿನಿಮಾ. ಯಾವುದಕ್ಕೂ ಕೊರತೆ ಮಾಡಲಿಲ್ಲ, ಯಾವುದಕ್ಕೂ ಯಾವುದು ಬೇಕು ನಿರ್ದೇಶಕರು ಕೇಳಿದರೆ ಎಲ್ಲವನ್ನು ಕೊಟ್ಟಿದ್ದಾರೆ. ಸಿನಿಮಾ ರಿಚ್ ಆಗಿ ಬರಬೇಕು, ಚೆನ್ನಾಗಿ ಬರಬೇಕು, ಕನ್ನಡಕ್ಕೆ ಎಲ್ಲರಿಗೂ ಇಷ್ಟ ಆಗಬೇಕು ಅಂತ ಮಾಡಿದ್ದಾರೆ. ಜೊತೆಗೆ ಅದಕ್ಕೆ ತಕ್ಕ ನಮಗೆ ನನ್ನ ಗುರುಗಳು ಕದ್ರಿ ಗೋಪಾಲನಾಥ್ರವರು. ಯಾವ ಸಂಗೀತವನ್ನು ಯಾವುದೇ ಒಂದು ನಾನು ಆಲೋಚನೆ ಮಾಡಬೇಕಿದ್ರೆ ಅವರ ಆಶೀರ್ವಾದವನ್ನು ಕೇಳ್ತಾ ಇರ್ತೀನಿ. ಕದ್ರಿ ಗೋಪಾಲನಾಥ್ರವರು, ಅವರ ಮಗ ಮಣಿಕಾಂತ್ ಕದ್ರಿ, ನಾನು ಅವರ ಶಿಷ್ಯ, ಸಂಗೀತದ ಶಿಷ್ಯ. ನಾನು ಭಾಳ ಮುತುವರ್ಜಿ ವಹಿಸ್ತಾರೆ, ಎಲ್ಲ ಸಿನಿಮಾಕ್ಕೂ ಭಾಳ ಕೇರ್ಫುಲ್ ಆಗಿ ಕೆಲಸ ಮಾಡ್ತಾರೆ. ಮತ್ತು ಇದು ಓಕೆನಾ ಕೇಳಿ ಆಮೇಲೆ ಮುಂದಕ್ಕೆ ಹೋಗ್ತಾರೆ. ಒಂದು ಒಳ್ಳೆಯ ಗುಣ ಇದೆ, ಒಂದು ಅದ್ಭುತ ಸಂಗೀತ ನಿರ್ದೇಶಕ. ಜೊತೆಗೆ ಅರ್ಜುನ್ ಕೂಡ ಸಂಗೀತದಲ್ಲಿ ಚಿಕ್ಕಂದಿನಲ್ಲೇ ಅವನಿಗೆ ಸಂಗೀತದ ಒಂದು ಅನುಭವ ನಾವು ಮಾಡಿಕೊಟ್ಟಿದ್ದೇವೆ. ನಮಗೆ ಕೊಡಲಿಲ್ಲ, ನಾನು 3 ತಿಂಗಳು ಹೋಗಲಿಲ್ಲ ಸಂಗೀತಕ್ಕೆ, ಆದರೂ ಸಂಗೀತದ ಜ್ಞಾನ ಇದೆ. ಅವ ಕಲ್ತಿದ್ದಾನೆ, ಬೇಸಿಕ್ ಎಲ್ಲ ಮ್ಯೂಸಿಕ್ ಕಲ್ತಿದ್ದಾನೆ. ಅದರಿಂದ ಸ್ವಲ್ಪ ಅವನಿಗೆ ನನಗಿಂತ ಜ್ಞಾನ ಜಾಸ್ತಿ ಅವನಿಗೆ. ಅಂದರೆ ನಾನು ತಪ್ಪಾಗಿ ಆಡಿದವರು ಸರಿಯಾಗಿ ಆಡ್ತಾನೆ ಅಷ್ಟೇ. ಆಮೇಲೆ ಈ ಸಿನಿಮಾ ನಾವು ಕೆಲಸ ಸ್ಟಾರ್ಟ್ ಮಾಡಿದಾಗ ನಮಗೆ ಆರಂಭದಿಂದಲೂ ಒಳ್ಳೆ ಜನಗಳು, ಒಳ್ಳೆ ಹೃದಯವಂತರು, ಒಳ್ಳೆ ಮನಸ್ಸಿನವರು ಸಿಕ್ಕಿದ್ರು. ಜೊತೆಗೆ ನಮ್ಮ ಗೋಲ್ಡನ್ ಸ್ಟಾರ್ ಶಿಲ್ಪಾ ಮ್ಯಾಮ್ ಭಾಳ ಪ್ರೀತಿಯಿಂದ ಅರ್ಜುನ್ ಅಂದರೆ ಅವರಿಗೆ ಅವ್ರ ಮನೆ ಹುಡುಗನಾಗಿ ಭಾಳ ಪ್ರೀತಿ. ಗಣೇಶ್ ಸಾರ್ಗೂ ಅವರು ತುಂಬ ಸಪೋರ್ಟ್ ಮಾಡಿದರು. ಈಗ ಹೇಳ್ತಾ ಇದ್ರು ಅವರು, ಭಾಳ ಖುಷಿ ಆಯಿತು, ನಮ್ಮ ಮನೆ ಹುಡುಗ ಅಂತ, ನಮ್ಮದೇ ಸಿನಿಮಾ, ನನ್ನ ಮನೆ ಸಿನಿಮಾ ಅಂತ. ಅದು ಭಾಳ ಇಷ್ಟ ಆಯಿತು ನನಗೆ. ಸೊ ಸಾಹಿತ್ಯ ನಮಗೆ ಬರೆದಾಗ ಯೋಗರಾಜ್ ಭಟ್ರಾಗಲಿ, ಶರ್ಮಾ ಅವರು, ಮರವಂತೆ ಅವರೊಂದು ತಾಯಿ ಹಾಡು ಬರೆದಿದ್ದಾರೆ, ಭಾಳ ಸಖತ್ತಾಗಿ ಬರೆದಿದ್ದಾರೆ, ಭಾಳ ಚೆನ್ನಾಗಿ ಬರೆದಿದ್ದಾರೆ. ಆಮೇಲೆ ತುಳುವಿನಲ್ಲಿ 4-5 ಹಾಡನ್ನು ಒಬ್ಬರೇ ಬರೆದಿದ್ದಾರೆ, ಅವರೇ, ನಾನೇ. ಸ್ವಲ್ಪ ಪಾಸ್ ಕೊಟ್ಟೆ ಅದಕ್ಕೆ. ಇವನನ್ನೇ ಹೊಗಳ್ತಾನೆ ಅಂತ. ನನ್ನ ಬೇರೆಯವ್ರನ್ನ ಬರೆಯೋಕ್ಕೆ ಬಿಡಲಿಲ್ಲ ಅವರು, ನೀವೇ ಬರೀಬೇಕು ಅಂತ ಹೇಳಿದರು ಮಣಿ ಸರ್. ಅದಕ್ಕೆ ಆ ಹಾಡು ಭಾಳ ಈಗ ಹಿಟ್ಟಾಗೋದನ್ನು ನೋಡಿ ಭಾಳ ಖುಷಿಯಾಗಿದೆ, ಭಾಳ ಸಂತೋಷ ಆಗಿದೆ. ಮಲ್ಲಿಗೆದ ಸಾಲು ನಾನು ಹಾಡೋದಿಲ್ಲ, ಹೆದರಬೇಡಿ. ಆಮೇಲೆ ನಮ್ಮ DOP ಯಂಗ್ಸ್ಟಾರ್ ಇವತ್ತೊಂದು ಭಾಳ ಖುಷಿ ಒಂದು ವಿಚಾರ ಹೇಳಿದರು ಅವರು. ಶಿವಣ್ಣನ ಮನೆಗೆ ಹೋದಾಗ ನಾನು ನೆಕ್ಸ್ಟ್ ಸಿನಿಮಾ ನೀನೇ ಮಾಡು ಅಂತ ಹೇಳಿದರು ಅವರು. ಭಾಳ ಸಂತೋಷ ಆಯಿತು ನೋಡಿ. ಹೀಗೆ ಕನೆಕ್ಷನ್, ಅದು ದೇವರ ಆಶೀರ್ವಾದ. ಖಂಡಿತ ನೀವು ಮಾಡ್ತೀರಾ. ಒಳ್ಳೆಯ DOP, ಒಳ್ಳೆಯ ಕೆಲಸಗಾರ. ನಾನು ನೋಡಿದ್ದೀನಿ ಸೆಟ್ಟಲ್ಲಿ, ಅದ್ಭುತ ಕೆಲಸಗಾರ. ಜೊತೆಗೆ ನಮ್ಮ ಕೊರಿಯೋಗ್ರಾಫರ್ ಇದ್ದಾರೆ, ಭಾಳ ಯಂಗ್ ಯುವ ಕೊರಿಯೋಗ್ರಾಫರ್. ಭಾಳ ಚೆನ್ನಾಗಿ ಮಾಡಿದ್ದೀರಿ.
ಫಸ್ಟ್ ಕ್ಲಾಸ್ ಮಾಡಿದ್ದೀನಿ. ಎಲ್ಲ ಹಾಡುಗಳು ಎಲ್ಲ ಕೊರಿಯೋಗ್ರಾಫರ್ನವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅಂತೂ ನಿಮ್ಮ ಎಲ್ಲರ ಆಶೀರ್ವಾದ ಬೇಕು. ನಮ್ಮ ಹುಡುಗ ನಿಮ್ಮ ಮನೆ ಹುಡುಗ ಅಂತ ಭಾವಿಸಿ ಅವನಿಗೆ ಆಶೀರ್ವಾದ ಮಾಡಿ. ತುಳು ರಂಗಭೂಮಿಯಲ್ಲಿ ಸುಮಾರು 37 ವರ್ಷ ರಂಗಭೂಮಿಯಲ್ಲಿ ಕೆಲಸ ಮಾಡಿದ್ದೀನಿ. ಒಂದು 9 ರಿಂದ 10 ಸಿನಿಮಾ 6 ರಿಂದ 7 ಸಿನಿಮಾ ನಿರ್ದೇಶನ ಮಾಡಿದ್ದೀನಿ ಅರ್ಜುನ್ ನಾಯಕನಾಗಿ. ಆಮೇಲೆ ನಮ್ಮ ನಿರ್ಮಾಪಕ ಇಲ್ಲೇ ಇದ್ದಾರೆ. ಒಂದು ವೇಳೆ ಹೇಳ್ದಿದ್ರೆ ನಾನು ಮನೆಗೆ ಹೋಗಬೇಕಲ್ಲ. ಎಲ್ಲ ನಿರ್ಮಾಣ ಮಾಡಿದವಳೆ ನಾಯಕ ಎಲ್ಲ ನಮ್ಮ ಮನೆಯಲ್ಲಿತ್ತು. ಎಲ್ಲ ಹೊರಗಿನವ್ರು ಭಾಳ ಕಮ್ಮಿ ಬಂದದ್ದು. ನಮ್ಮ ಸಿನಿಮಾದಲ್ಲಿ ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದೇವೆ. ಎಲ್ಲ ತುಳುನಾಡಿನೆಲ್ಲ ಅಪ್ಪಟ ಕಲಾವಿದರಿಗೆ. ಸರ್, ನಿಮ್ಮ ನಿರ್ಮಾಪಕಿ ಇದಾರಲ್ಲ ಮೇಡಮ್, ಅವಾಗಿಂದ ಹೇಳ್ತಾ ಇದ್ದಾರೆ ಹೀರೋ ಅಣ್ಣ ಹೇಳಿ ಹೇಳಿ ಅಂತ. ಇಲ್ಲ, ಅದು ನನ್ನ ಮಿಸ್ಸಸ್ ಇದು ಭಾಳ ಕ್ಲೋಸ್ ಫ್ರೆಂಡ್ ಅವರು, ತೇಜ ಅಂತ. ಅದು ಫ್ಯಾಮಿಲಿನಲ್ಲೇ? ಹೌದೌದು, ತೇಜ ಅಂತ. ಅವಳು ಎಲ್ಲ US ಅಲ್ಲಿ ನಾವು ನೋಡಲೇ ಇಲ್ಲ, ಮುನ್ನೆ ನೋಡಿದವಳು, ಬರಲಿಲ್ಲ ಅವಳು, ಅಲ್ಲಿ ಇರೋದು. ಭಾಳ ಚೆನ್ನಾಗಿ ಮಾಡಿದಾಳೆ, ಲವಲವಿಕೆಯನ್ನು ಮಾಡಿದ್ದಾಳೆ. ಅವಳಿಗೂ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಷ್ಟೇ ಸರ್. ಪಕ್ಕಾ ಮಾಸ್ ಸಿನಿಮಾ ಇದು. ಜೊತೆಗೆ ಕಾಮಿಡಿ ಇಲ್ಲ ಅಂತ ಇಲ್ಲ ಸರ್, ಕಾಮಿಡಿ ಇದೆ. ಬಟ್ ಸಿನಿಮಾಕ್ಕೆ ಒನ್ ಲೈನಲ್ಲಿ ಸಿನಿಮಾ ಈಗ ಹೋಗ್ತಾ ಇದೆ, ಅದರ ಜೊತೆಗೆ ಇದೆ ಸರ್. ಸಿನಿಮಾ ಕಾಮಿಡಿ ಟ್ರ್ಯಾಕ್ ಅಂತೂ ಬೇರೆಯೇ ಅದಿಲ್ಲ ಇಲ್ಲ ಸರ್. ಸಿನಿಮಾದ ಜೊತೆಗೆ ಹೋಗ್ತಾ ಇದೆ, ಬಟ್ ಸಪೋರ್ಟಿಂಗ್ ಆಗಿ ಹೋಗ್ತಾ ಇದೆ. ಎಲ್ಲಿ ಅಭಾಸ ಮಾಡಲಿಕ್ಕೆ ನಾವು ಬಿಡಲಿಲ್ಲ. ಅಂದರೆ ಈ ಸಿನಿಮಾ ಒಂದು ಪಕ್ಕಾ ಸಿನಿಮಾ ಆಗಿ ಆಗಬೇಕು ಅಂತ ನಮ್ಮದು ಭಾವನೆ ಇತ್ತು. ಅದಕ್ಕೆ ತಕ್ಕ ಮಾಡಿದ್ದೀವಿ ಸರ್. ನನ್ನ ಪಾತ್ರ ಇದು, ನನ್ನ ಪಾತ್ರ ಮೇಡಮ್. ಎಲ್ಲ ಇತ್ತು ಅದು. ಹಾಗಾಯ್ತು, ಈಗಿಲ್ಲ. ನನ್ನ ಪಾತ್ರ ಸಪೋರ್ಟಿಂಗ್ ರೋಲ್ ಸರ್. ಓ ಇಲ್ಲಿ ಸರ್, ಇದು ಪ್ರಾಯ ನಿಜವಾಗಿ ಆಗಿದೆ. ನಾವೆಲ್ಲ ಹೌದೌದು, ಪ್ರಾಯ ಆಗಿದೆ. ನನ್ನ ಪಾತ್ರ ಅಂತ ಹೇಳಬೇಕಂದ್ರೆ ಒಂದು ಸಪೋರ್ಟಿಂಗ್ ರೋಲ್ ಹೀರೋಗೆ. ಅದರ ಸ್ಪೈನಲ್ ಕಾರ್ಡ್ ಯಾರಿದ್ದಾರೆ ಅದಕ್ಕೊಂದು ಸಪೋರ್ಟಿವ್ ಆಗಿರುವ ಒಂದು ರೋಲ್. ಅದು ಆಸೆ ಪಾತ್ರ. ನೋಡೋಣ. ನಮಸ್ಕಾರ ಸರ್. ಕೇಳ್ತಾ ಇದ್ರು ನಾನು ಎಲ್ಲಿದ್ದೀನಿ ಅಂತ. ನಾನು ಹೇಳಿದೆ ಸರ್, ಇಲ್ಲಿ ಕೊಡಪ್ಪನ ಇಟ್ಕೊಂಡು ನಿಂತಿದ್ದೀನಲ್ಲ, ಇದು ನಾನೇ ಅಂತ. ನೆಕ್ಸ್ಟ್ ಪೋಸ್ಟರಲ್ಲಿ ಆ ಕೊಡಪ್ಪನ ಫೋಟೋ ಸ್ವಲ್ಪ ಮೇಲೆ ಹಾಕಿ ಡೈರೆಕ್ಟ್ರೆ. ತುಳುಗೆ ಇದು ನನ್ನ ಡೆಬ್ಯೂ. ನೆಕ್ಸ್ಟ್ ಏನು ಹೇಳಬೇಕು? ಮಾತಾಡಿ. ಓಕೆ, ಇದು ನನ್ನ ತುಳು. ಟಾಸ್ ಇಸ್ ವೆರಿ ಸ್ಪೆಷಲ್, ಯಾಕಂದರೆ ತುಳು ನನ್ನ ಭಾಷೆ. ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ನಾನು ಫಸ್ಟು ತಮಿಳಲ್ಲಿ ಮಾಡಬೇಕಾದ್ರೆ ಹೇಳ್ತಿದ್ದಿದ್ದು ಒಂದೇ, ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಯಾವುದಾದ್ರೂ ಮಾಡು ಅಂತ. ಅದಾದಮೇಲೆ ಕನ್ನಡಕ್ಕೆ ಬಂದೆ. ಕನ್ನಡ ಮಾಡಿದ್ಮೇಲೆ ನನ್ನ ತುಳು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಹೇಳ್ತಿದ್ದಿದ್ದು ನಮ್ಮ ಭಾಷೆ ಮಾಡು ಅಂತ. ಐ ವಾಸ್ ವೇಟಿಂಗ್ ಫಾರ್ ದ ರೈಟ್ ಕ್ಯಾರೆಕ್ಟರ್ ಆ್ಯಂಡ್ ರೈಟ್ ಟೀಮ್, ಆ್ಯಂಡ್ ಲಕ್ಕಿಲಿ ಐ ಗಾಟ್ ಟಾಸ್. ಇಟ್ಸ್ ಬಿಕಾಸ್ ಆಫ್ ಅನೂಪ್ ಅವ್ರದ್ದು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ. ವಿ ಮೆಟ್ ಇನ್ ಒನ್ ಆಫ್ ದ ಮೂವಿ ಸೆಟ್. ಅಲ್ಲಿ ಹಿ ಸೆಡ್, ಒಂದು ತಾಯಿ ಪಾತ್ರ ಇದೆ, ಯು ಡೂ. ನಮಗೆ ಗೊತ್ತಲ್ಲ ನಮ್ಮ ಸಿನಿಮಾದಲ್ಲಿ ತಾಯಿ ಪಾಠ, ಹಿಂದೆ ಹಿಂಗೆ ನಿಂತಿರ್ತೀವಿ, ಒಂದೆರಡು ಕಣ್ಣೀರು ಹಾಕ್ತೀವಿ, ಆ ಥರದ್ದೇನೋ ಒಂದು ಇರುತ್ತೆ ಅಂದ್ಕೊಂಡು. ಐ ಸೆಡ್ ಎಷ್ಟು ದಿನ ಬರುತ್ತೆ? ದೇ ಸೆಡ್ 6 days. 6 days ಅಂದರೆ ಏನೋ ಇರುತ್ತೆ. ಓಕೆ, ಒಂದು ತುಳು ಅಲ್ವಾ, ಗಿವ್ ಮಿ ಅ ಟ್ರೈ ಅಂತ ಅಂದ್ಕೊಂಡು ಒಪ್ಕೊಂಡೆ. ಸೀರಿಯಸ್ಲಿ ಸರ್, ನನ್ನ ಮೇಲೆ ನನಗೂ ಹಿಂಗೆ ಅಂದ್ಕೊಂಡು ಬಂದಿದ್ದು. ಬಟ್ 1 ದಿನ 2 ದಿನ ಶೂಟ್, ಗೊತ್ತಲ್ಲ, 6 ದಿನದಲ್ಲಿ ಎಷ್ಟು ಮಹಾ ನನ್ನ ಸೀನ್ಸ್ ಇರುತ್ತೆ ಅಂದ್ಕೊಂಡೆ. ಬಟ್ ಹಗಲು ರಾತ್ರಿ ದುಡ್ಸಿದ್ರು ಸರ್. ಅದಕ್ಕೆ ನನಗೆ ಜಾಸ್ತಿ ಸೀನ್ಸ್ ಇತ್ತು. ಆ್ಯಂಡ್ ಮಾಡ್ತಾ ಮಾಡ್ತಾ ಐ ಫೆಲ್ಟ್ ಓಕೆ, ನಾನೇನೋ ಅಂದ್ಕೊಂಡು ಬಂದೆ, ಬಟ್ ಇಲ್ಲಿರೋ ಪಾತ್ರನೇ ಬೇರೆ. ಆ್ಯಂಡ್ ನನಗಿಷ್ಟ ಆಯಿತು. ಬೇಸಿಕಲಿ ನಾನು ಡೈರೆಕ್ಟರ್ಸ್ ಆರ್ಟಿಸ್ಟ್. ನಾನು ತುಂಬ ನನ್ನ ಬುದ್ಧಿ ಉಪಯೋಗಿಸಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನು ಸೈಲೆಂಟಾಗಿ ಮಾಡ್ತೀನಿ. ಅದೇ ಕೆಲಸ ನಾನು ಇಲ್ಲೂ ಮಾಡಿದ್ದೀನಿ. ನಾನೇನಾದರೂ ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ಇಟ್ಸ್ ಬಿಕಾಸ್ ಆಫ್ ಅರ್ಜುನ್ ಸರ್. ನೆಕ್ಸ್ಟ್ ಅಷ್ಟೇ. ಅಂದ್ರೆ ಬೇಸಿಕಲಿ ನೀವು ಖಾಲಿ ಕೊಡಪಾನ ತರ ಪಾತ್ರ ಇರ್ಬೋದು ಅನ್ಕೊಂಡ್ರಿ, ಬಟ್ ಅದು ತುಂಬಿದ ಕೊಡಪಾನ ಆಗಿತ್ತು. ಇಲ್ಲ, ನಾವು ಎಲ್ಲ ಹಂಗೆ ಅನ್ಕೊಂಡು ಹೋಗ್ತೀವಿ. ಬಿಕಾಸ್ ಹಂಗೆ ಆಗೋಗಿದೆ. ಅಮ್ಮ ಅಂದರೆ ಹಿಂಗಿರುತ್ತೆ, ಅತ್ತಿಗೆ ಅಂದರೆ ಹಿಂದೆಗಡೆ ಸುಮ್ಮನೆ ನಿಂತಿರ್ತಾಳೆ. ಫ್ಯೂ ಕ್ಯಾರೆಕ್ಟರ್ಸ್ ಆರ್ ಮೆಂಟ್ ಫಾರ್ ದಟ್. ತುಳು ಆಗಿರೋದ್ರಿಂದ ಮೇ ಬಿ ಅವ್ರು ಎಕ್ಸ್ಪ್ಲೇನ್ ಮಾಡುವಾಗ ನಾನು ಅದನ್ನಾದ್ರು ಬರೀ ಕನ್ನಡ ಆಗಿದ್ದಿದ್ರೆ ಐ ವುಡ್ ಹ್ಯಾವ್ ಥಾಟ್ ಮಾಡಬೇಕಾ ಬೇಡವಾ ಅಂತ. ಬಟ್ ತುಳು ಅಂದ್ಕೂಡಲೇ ಮಾಡೋಣ ಅಂತ ಹೋಗಿದ್ದು. ಬಟ್ ಐ ಆಮ್ ಗ್ಲ್ಯಾಡ್ ದಟ್ ಐ ಆಮ್ ಪಾರ್ಟ್ ಆಫ್ ಟಾಸ್.
ಆ್ಯಂಡ್ ಐ ಮೆಟ್ ಅ ವೆರಿ ಗುಡ್ ಫ್ರೆಂಡ್ಸ್ ಹಿಯರ್. ಒಳ್ಳೆ ತಂಡ, ಒಳ್ಳೆ ಸಿನಿಮಾ, ಸಪೋರ್ಟ್ ಮಾಡಿ, ಸಿನಿಮಾ ನೋಡಿ ಅಷ್ಟೇ. ತುಂಬ ವೆಯ್ಟ್ ಇದೆ ಸರ್, ನನ್ನಷ್ಟೇ ವೆಯ್ಟ್ ಇದೆ. ಹಾಂ, ಇಲ್ಲ, ನನ್ನ 6 ದಿನದ ಕೆಲಸ ನೀವು ಇಡೀ ಸಿನಿಮಾದಲ್ಲೇ ನೋಡ್ಬೋದು. ಆ ಥರದ ಪಾತ್ರ. ಇಟ್ಸ್ ನಾಟ್ ಆಫ್ ಡೇಸ್. ಆ ಪಾತ್ರ ಹೇಗೆ ನಿಲ್ಲುತ್ತೆ ಅನ್ನೋದ್ರ ಮೇಲೆ ಇದೆ ಇದರಲ್ಲಿ. ಬಟ್ ಒಳ್ಳೇದಿದೆ, ಚೆಂದ ಇದೆ. ಕನ್ನಡ, ತುಳು, ಇಟ್ ವಾಸ್ ಚಾಲೆಂಜಿಂಗ್. ಯೂಶ್ವಲಿ ನಾವು ಶೂಟ್ ಮಾಡಬೇಕಾದ್ರೆ ಒಂದು ಟೇಕ್ಗೆ ಒಂದು ಡೈಲಾಗ್ ಫುಲ್ ಹೇಳ್ಬಿಟ್ರೆ ರಿಲ್ಯಾಕ್ಸ್ ಆಗ್ತೀವಲ್ಲ, ಇದ್ರಲ್ಲಿ ರಿಲ್ಯಾಕ್ಸ್ ಆಗೋದಿಲ್ಲ. ಯಾಕಂದರೆ ಕನ್ನಡ ಸ್ಕ್ರಿಪ್ಟ್ ಬರುತ್ತೆ. ತುಳು ಮತ್ತು ಕನ್ನಡ ಸ್ಕ್ರಿಪ್ಟ್ ಎರಡನ್ನೂ ಇಟ್ಕೊಂಡೇ ಶೂಟ್ ಮಾಡಿದ್ವಿ. ಇಟ್ ಇಸ್ ನಾಟ್ ಲೈಕ್ ಲಿಪ್ ಸಿಂಕ್ ಮಾಡಿದ್ವಿ, ಡಬ್ ಮಾಡಿದ್ವಿ, ಇಲ್ಲ. ಬಟ್ ತುಳು ಆ್ಯಂಡ್ ಕನ್ನಡ ಸೈಮಲ್ಟೇನಿಯಸ್ ಆಗಿ ಶೂಟ್ ಮಾಡಿದ್ವಿ. ಆ್ಯಂಡ್ ಇಟ್ ವಾಸ್ ಚಾಲೆಂಜಿಂಗ್ ಆ್ಯಂಡ್ ಇಟ್ಸ್ ಮೈ ಫಸ್ಟ್ ಎಕ್ಸ್ಪೆರಿಮೆಂಟ್ ಲೈಕ್ ದಿಸ್. ಥ್ಯಾಂಕ್ ಯು ಫಾರ್ ಆಲ್ ದ ಎಕ್ಸ್ಪೀರಿಯನ್ಸ್. ಮರ್ತೋಯ್ತು ಸರ್ ಅದು ಕೇಳೋಕ್ಕೆ. ನೆಕ್ಸ್ಟ್ ಟೈಮ್ ನಾನು ಇದನ್ನು ನೆನ್ಪಿಟ್ಕೊಂಡು ಅವ್ರಿಗೆ ಹೇಳ್ತೀನಿ. ಪೇಮೆಂಟ್ಗಿಂತ ಡಬಲ್ ಪ್ರೀತಿ ಕೊಟ್ಟರು, ಅಷ್ಟು ಸಾಕು ನನಗೆ. ಥ್ಯಾಂಕ್ ಯು. ಎನಿಥಿಂಗ್ ಎಲ್ಸ್? ನಮ್ಮ ಸ್ಟೋರಿ ರೈಟರ್ ದೇವದಾಸ್ ಕಾಪಿಕಾಡ್ ಸರಿಗೆ ಥ್ಯಾಂಕ್ಸ್ ಮಾಡ್ತೀನಿ. ಆಮೇಲೆ ನಮ್ಮ ಅರ್ಜುನ್ ಕಾಪಿಕಾಡ್ ಅವರಿಗೂ ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಅವರು ತುಂಬ ಚೆನ್ನಾಗಿ ಮೂವಿ ಡೈರೆಕ್ಟ್ ಮಾಡಿದ್ದಾರೆ. ಮತ್ತು ನನಗೆ ವೇದಿಕೆಯಲ್ಲಿ ಫಸ್ಟ್ ಟೈಮ್ ನಾನು ನಿಲ್ತಾ ಇರೋದು. ನನಗೆ ಅಷ್ಟೇನು ಮಾತಾಡಿ ಏನು ಅಭ್ಯಾಸ ಇಲ್ಲ, ಜಾಸ್ತಿ ಏನು ಮಾತಾಡಬೇಕಂತೇನು ಗೊತ್ತಿಲ್ಲ. ಆದರೆ ಎಲ್ಲರೂ ಬಂದು ಸಿನಿಮಾನ್ನು ನೋಡಬೇಕಂತ ಒಂದು ವಿನಂತಿ ಅಷ್ಟೇ. ನೆರೆದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮದು ವಂದನೆ. ಸೊ ಎಲ್ಲರೂ ಎಲ್ಲ ಮಾತಾಡಿ ಆಗಿದೆ. ಸೊ ಇನ್ನು ಉಳಿದಿರೋದಿಷ್ಟೇ, ನೀವು ಸಿನಿಮಾಗೆ ಸಪೋರ್ಟ್ ಮಾಡಬೇಕು. ಎಲ್ಲರೂ ಒಂದು ಸಿನಿಮಾ ನೋಡ್ತಾ ನೀವು ಮಾಡಬೇಕು ಅಷ್ಟೇ. ಥ್ಯಾಂಕ್ ಯು ಸಂದೀಪ್ ಅವರೇ. ಇನ್ನು ಸಚಿನ್ ಸರ್. ನಮಸ್ತೆ ಎಲ್ರಿಗೂ. ಟಾಸ್ ತುಳು ಮತ್ತು ಕನ್ನಡ ಸಿನಿಮಾ. ನಾನು ತುಳು ಡಿಸ್ಟ್ರಿಬ್ಯೂಟರು. ತುಳು ವರ್ಷಕ್ಕೊಂದು 12 ಸಿನಿಮಾಗಳು ಬರ್ತಾ ಇರುತ್ತೆ. ಸೊ ಈ ಟಾಸ್ ಸಿನಿಮಾ ತುಂಬಾ ಸ್ಪೆಷಲ್ ಇದೆ ನನಗೆ. ಯಾಕೆಂದರೆ ನಾನು ಮತ್ತು ಅರ್ಜುನ್ ಅವರು ವಿ ಆರ್ ಕ್ಲಾಸ್ಮೇಟ್ಸ್. ಚಂಡಿಕೋರಿ ಸಿನಿಮಾ ಜೊತೆಗೆ ನಿರ್ಮಾಣ ಮಾಡಿದ್ದೀವಿ. ಸರ್ ಡೈರೆಕ್ಷನ್ ಮಾಡಿದ್ದಾರೆ, ವಿಚ್ ವಾಸ್ ರ್ಯಾನ್ ಫಾರ್ 200 days. ಸೊ ಈ ಒಂದು ಕನೆಕ್ಷನ್ ಏನಿದೆ ನಮ್ಮದು, ಆ ಟೈಮಲ್ಲಿ ಏನು ಎಫರ್ಟ್ ಹಾಕ್ತಿದ್ವಿ ಅದೇ ಎಫರ್ಟ್ನ ಇಲ್ಲಿ ಹಾಕಿಬಿಟ್ಟು ಈ ಸಿನಿಮಾ ರೆಡಿಯಾಗಿದೆ. ಅರ್ಜುನ್ ಫುಲ್ ಫ್ಲೆಜ್ಜಲ್ಲಿ ಡೈರೆಕ್ಷನ್, ಐ ಥಿಂಕ್ 4th ಸಿನಿಮಾ. ತುಂಬಾ ಎಫರ್ಟ್ ಹಾಕಿದ್ದಾರೆ. ಯಾಕೆಂದರೆ ಎಲ್ರಿಗೊಂದು ಯೂಶ್ವಲಿ ಏನಿರುತ್ತೆ ಅಂತ ಹೇಳಿದರೆ, ತುಳು ಸಿನಿಮಾ ಅಂತ ಆದ ಕೂಡಲೇ ಮೇ ಬಿ ಡಬ್ಡ್ ವರ್ಷನ್ ಬಂದಿರುತ್ತೆ ಅಥವಾ ಅಲ್ಲಿದೆ ಅಂತ ಆ ಫ್ಲೇವರ್ ಅಂತ ನೆನೆಸ್ಕೊಂಡಿರ್ತಾರೆ. ಇಲ್ಲ, ಈ ಸಿನಿಮಾದು ಇದರ ವಿಶೇಷತೆಯೇ ಅದು. ಈ ಸಿನಿಮಾ ಕನ್ನಡದಲ್ಲಿ ಸಪ್ರೇಟಾಗಿ ಶೂಟ್ ಆಗಿದೆ, ತುಳುವಲ್ಲಿ ಸಪ್ರೇಟಾಗಿ ಶೂಟ್ ಆಗಿದೆ. ಸೊ ಕನ್ನಡ ರೀಜನ್ ಏನಿದೆ, ಬೆಂಗಳೂರು ಆಗಿರ್ಬೋದು, ಶಿವಮೊಗ್ಗ, ಕುಂದಾಪುರ, ಮೈಸೂರು, ಸೊ ಆ ಬೆಲ್ಟಲ್ಲೆಲ್ಲ ಕನ್ನಡದಲ್ಲಿ ರಿಲೀಸ್ ಮಾಡ್ತಿದ್ದೀವಿ. ಅದೇ ರೀತಿ ಮಂಗಳೂರು ಬೆಲ್ಟಲ್ಲಿ ನಾವು ತುಳುವಲ್ಲಿ ಟ್ರೈ ಮಾಡ್ತಿದ್ದೀವಿ. ಅದ್ರ ಜೊತೆ ತುಳುವಿಗೆ ನಮಗೆ ಅಡಿಷ್ನಲ್ ಮಾರ್ಕೆಟ್ ಅಂತ ಹೇಳ್ಬೋದು. ಮುಂಬೈ, ದುಬೈ ಆಗಿರ್ಬೋದು, ಒಮಾನ್, ಗಲ್ಫ್ ಕಂಟ್ರೀಸ್ ಎಲ್ಲ ಅಡಿಷ್ನಲ್ ಮಾರ್ಕೆಟ್. ಅದೇ ರೀತಿ USA ಆಗಿರ್ಬೋದು, ಆಸ್ಟ್ರೇಲಿಯಾ, ಇಂಥ ಎನ್ಕ್ವೈರಿ ಇದೆ. ಪಿಕ್ಚರ್ ಮೂವಿನೂ ಕೂಡ ಈಗ ನೆಕ್ಸ್ಟಿಗೆ ದುಬೈಯಲ್ಲಿ ಪ್ಲ್ಯಾನ್ ಆಗ್ತಿದೆ, ಬೇಗನೆ ರಿಲೀಸ್ ಇದೆ. ಸೊ ಇಟ್ಸ್ ಎ ಡಿಫ್ರೆಂಟ್ ಮಾರ್ಕೆಟ್. ಸೊ ಇದನ್ನೆರಡನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಬಜೆಟಲ್ಲಿ ಕೊಡಬೇಕು ಅಂತ ಟೀಮ್ ಬಂದಿದೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಪ್ರೊಡ್ಯೂಸರ್ಸ್ ಆಲ್ಸೋ. ಆ್ಯಂಡ್ ಐ ಸ್ಪೆಷಲಿ ಥ್ಯಾಂಕ್ಸ್ ಗೋಲ್ಡನ್ ಮೂವೀಸ್. ಯಾಕೆಂದರೆ ಒಂದು ಪಿಕ್ಚರ್ ಮೂವಿನ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ನಂಗೆ ಸಿಕ್ತು. ಇಟ್ಸ್ ರಿಯಲಿ ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ಅದ್ರ ಜೊತೆ ಈ ಒಂದಷ್ಟು ಕೊಲ್ಯಾಬ್ರೇಷನ್ಸ್ ಅಲ್ಲಿ ನಾನು ಕೂಡ ಒಂದು ಚಿಕ್ಕ ಭಾಗಿಯಾಗಿದ್ದೀನಿ ಅಂತ ಹೇಳಿ ನಂಗೆ ಖುಷಿ ಆಗ್ತಿದೆ. ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ಖುಷಿ ಆಗ್ತಿದೆ. ಸೊ ನಿಮ್ಮ ಮುಂದೆ ಸಿನಿಮಾ ಇಡ್ತಿದ್ದೀವಿ, ಎಲ್ಲರೂ ನೋಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು. ಸ್ವಲ್ಪ ನರ್ವಸ್ನೆಸ್ ಇದೆ. ಹಾಗೆಯೇ ನನ್ನ ಜೊತೆ ನನ್ನ ಬ್ರದರ್ ಇದ್ದಾರೆ, ಸಾಗರ್ ಪೂಜಾರಿ. ನಾವು ಈ ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡಿದ್ದೇವೆ. ಸೊ ಕ್ವಶನ್ಸ್ ಏನಾದರೆ ನೀವೇ ಕೇಳ್ಕೊಳ್ಳಿ. ಅವ್ರು ಎಲ್ಲರೂ ಕ್ವೆಶನ್ಗಿಂತ ಮುಂಚೆ ನಂದೊಂದು ಕ್ವೆಶನ್. ಇಷ್ಟು ದೊಡ್ಡ ಸ್ಪೀಚ್ ಕೊಟ್ರಲ್ಲ ಸರ್ ನೀವು, ಇದಕ್ಕೆ ಯಾವಾಗಿಂದ ತಯಾರಿ ಮಾಡಿದ್ರಿ? ಇವಾಗಲೇ ಅಲ್ಲಿ ನೋಡಿ ಸ್ವಲ್ಪ ಟ್ರೈನ್ ಆಗಿ ಬಂದಿರೋದು. ಹಾಗೆಯೇ ನೆರೆದಿರುವಂಥ ಡಾಕ್ಟರ್ ದೇವದಾಸ್, ಹಾಗೆಯೇ ಶರ್ಮಿಳಾ ಮ್ಯಾಮ್, ಹಾಗೆಯೇ ಈ ಸಿನಿಮಾವನ್ನು ಪ್ರೆಸೆಂಟ್ ಮಾಡುವಂಥ ಗೋಲ್ಡನ್ ಮೂವೀಸ್ ಅವರ
ಶಿಲ್ಪ ಮ್ಯಾಮ್ ಹಾಗೆಯೇ ಗಣೇಶ್ ಸರಿ ಕೂಡ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು. ಹೌದು ಸರ್, ಇದು ಮೊದಲನೇ ಸಿನಿಮಾ ಸರ್. ಥ್ಯಾಂಕ್ ಯು. ಹಾಗೆ ಮಂಗಳೂರು ಸುತ್ತಮುತ್ತ